ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಟ್ರೋಫಿ ಗೆದ್ದ ಗಿಲ್ಲಿ ನಟರಾಜ್ ಅವರಿಗೆ ಈಗ ಸಾಲು ಪ್ರಶ್ನೆಗಳು ಎದುರಾಗ್ತವೆ. ಅದರಲ್ಲಿ ಪ್ರಮುಖವಾದದ್ದು ಅವರ ಮದುವೆಯ ವಿಚಾರ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸಹಸ್ಪರ್ಧಿ ಕಾವ್ಯ ಶೈವ ಅವರೊಂದಿಗಿನ ನಟರಾಜ್ ಹೆಸರು ಸಾಕಷ್ಟು ತಳುಕು ಹಾಕಿಕೊಂಡಿತ್ತು. ಫ್ಯಾಮಿಲಿ ವೀಕ್ ಸಂದರ್ಭದಲ್ಲಿ ಕಾವ್ಯ ಅವರ ಪೋಷಕರು ಬಂದಾಗ ನಿಮ್ಮ ಮಗಳ ಮದುವೆ ಬಗ್ಗೆ ಏನು ಯೋಚಿಸಿದ್ದೀರಿ, ನನ್ನಂತಹ ಹುಡುಗನಾದ್ರೆ ಓಕೆನಾ ಎಂದು ತಮಾಷೆಯಾಗಿ ಕೇಳುತ್ತಿದ್ರು. ಇದೀಗ ಮಾಧ್ಯಮಗಳ ಪ್ರಶ್ನೆಗೆ ನೇರವಾಗಿ ಉತ್ತರಿಸಿದ್ದಾರೆ ಗಿಲ್ಲಿ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟರಾಜ್ ಮತ್ತು ಕಾವ್ಯ ಶೈವ ನಡುವಿನ ಸ್ನೇಹ ನೋಡುಗರಿಗೆ ಅಚ್ಚುಮೆಚ್ಚಿನದ್ದಾಗಿತ್ತು. ನಟರಾಜ್ ಅವರು ಕಾವ್ಯರನ್ನ ರೇಗಿಸುತ್ತಿದ್ದ ರೀತಿ ಮತ್ತು ಕಾವ್ಯ ಅದು ಅವರನ್ನ ಪ್ರೀತಿ ಎಂದು ಸ್ವೀಕರಿಸುತ್ತಿದ್ದ ಪರಿ, ಇವರಿಬ್ಬರು ಮದುವೆಯಾಗಲಿ ಎಂಬ ಆಸೆ ಅಭಿಮಾನಿಗಳಲ್ಲಿ ಮೂಡಿತ್ತು. ಈಗ ಟ್ರೋಫಿ ಗೆದ್ದ ನಂತರ ಮಾಧ್ಯಮಗಳು ಅಭಿಮಾನಿಗಳಲ್ಲಿ ಕೇಳ್ತಾ ಇದ್ದಾರೆ, ಕಾವ್ಯ ಶೈವ ಅವರನ್ನೇ ಮದುವೆ ಆಗ್ತೀರಾ ಎಂದು ನೇರವಾಗಿ ಪ್ರಶ್ನಿಸಿವೆ. ಈ ಪ್ರಶ್ನೆಗೆ ತಮ್ಮದೇ ಶೈಲಿಯಲ್ಲಿ ಉತ್ತರಿಸಿದ ಗಿಲ್ಲಿ ನಟರಾಜ್, ನೋಡಿ, ಜೀವನದಲ್ಲಿ ನಾವು ಅಂದುಕೊಂಡಿದ್ದೆಲ್ಲವೂ ನಡೆಯುವುದಿಲ್ಲ. ಮನೆಯೊಳಗೆ ನಾವಿಬ್ರು ತುಂಬಾ ಒಳ್ಳೆ ಸ್ನೇಹಿತರಾಗಿದ್ವು. ಈಗಷ್ಟೇ ಜೀವನದ ಹೊಸ ಅಧ್ಯಾಯ ಶುರುವಾಗಿದೆ. ಮದುವೆ ಅನ್ನೋದು ದೊಡ್ಡ ಜವಾಬ್ದಾರಿ, ಅದಕ್ಕೆ ಕಂಕಣ ಬಲ ಕೂಡಿ ಬರಬೇಕು ಎಂದು ಹೇಳುವ ಮೂಲಕ ಮದುವೆಯ ಸಾಧ್ಯತೆಯನ್ನು ತಳ್ಳಿ ಹಾಕಿಲ್ಲ. ಮುಂದುವರಿದು ಮಾತನಾಡಿದ ಅವರು, ಕಾವ್ಯ ತುಂಬಾ ಒಳ್ಳೆ ಹುಡುಗಿ, ಅವರ ಪೋಷಕರು ಕೂಡ ನನ್ನನ್ನ ಪ್ರೀತಿಯಿಂದ ಕಂಡಿದ್ದಾರೆ. ಆದ್ರೆ ಸದ್ಯಕ್ಕೆ ನನ್ನ ಮೊದಲ ಆದ್ಯತೆ ಸಿನಿಮಾ ಮತ್ತು ಕರಿಯರ್. ಮದುವೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸ್ವಲ್ಪ ಸಮಯ ಬೇಕು ಎಂದಿದ್ದಾರೆ. ನಟರಾಜ್ ಅವರ ಈ ಕಂಕಣ ಬಲದ ಹೇಳಿಕೆ ಇದೀಗ ವೈರಲ್ ಆಗಿದೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯ ಈ ಕ್ಯೂಟ್ ಜೋಡಿ ನಿಜ ಜೀವನದಲ್ಲೂ ಒಂದಾಗ್ತಾರಾ ಎಂಬುದನ್ನ ಕಾದ್ ನೋಡಬೇಕಿದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.